ನಮಸ್ಕಾರ. ಆಪರೇಷನ್ ಸಿಂಧೂರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನೆನೆ ಪುಲ್ವಾಮಾದ ಟ್ರಾಲ್ನಲ್ಲಿ 3 ಉಗ್ರರ ಎನ್ಕೌಂಟರ್. ನೆನೆ ನಡೆದ ಆಪರೇಷನ್ ಕೆಲ್ಲರ್ಗೆ 11 ಗಂಟೆ ತಗೊಂಡಿದ್ದು ಯಾಕೆ? ಭದ್ರತಾ ಪಡೆಗಳು. ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದಿಡುತ್ತೆ ನ್ಯೂಸ್ ಫಸ್ಟ್. ಟ್ರಾಲ್ನಲ್ಲಿ ಉಗ್ರರ ಸದೆ ಬಡ್ಡಿದ್ದು ಭದ್ರತಾ ಪಡೆಯ 3 ತಂಡಗಳು. ನಾಗೀರ್ ಗ್ರಾಮ ಸುತ್ತುವರಿದ ಸಿಆರ್ಪಿಎಫ್ ಬೆಟಾಲಿಯನ್ 110 ಕಾರ್ಯಾಚರಣೆ ನಡೆಸಿದ್ದು ರಾಷ್ಟ್ರೀಯ ರೈಫಲ್ಸ್. ಆಪರೇಷನ್ಗೆ ಸಾಥ್ ಕೊಟ್ಟ ಜಮ್ಮು ಕಾಶ್ಮೀರದ ಸ್ಪೆಷಲ್ ಆಪರೇಷನ್ ಗ್ರೂಪ್. ದಕ್ಷಿಣ ಕಾಶ್ಮೀರದ 4 ಜಿಲ್ಲೆಗಳು ಭಯೋತ್ಪಾದಕರಿಗೆ ಸ್ವರ್ಗ. ಅತಿ ಹೆಚ್ಚು ಉಗ್ರ ಚಟುವಟಿಕೆ ನಡೆಯೋದೇ ಅನಂತನಾಗ್, ಕುಲ್ಗಾಮ್, ಪುಲ್ವಾಮಾ, ಶೋಪಿಯಾನ್ ಜಿಲ್ಲೆಯಲ್ಲಿ. ಭೌಗೋಳಿಕ ಪ್ರದೇಶದ ಜೊತೆಗೆ ಸ್ಥಳೀಯರಿಂದಲೂ ಸಿಗುತ್ತೆ ನೆರವು. ಭಾರತದ ಏರ್ಪೋರ್ಟ್ಗಳಲ್ಲಿ ಟರ್ಕಿ ಕಂಪನಿಯಿಂದ ಕಾರ್ಗೋ ನಿರ್ವಹಣೆ. ಸೆಲೆಬಿ ಏವಿಯೇಷನ್ಗೆ ಗುತ್ತಿಗೆ ರದ್ದುಪಡಿಸುವಂತೆ ಒತ್ತಡ. ನಿನ್ನೆ ಲೈಸೆನ್ಸ್ ರದ್ದುಪಡಿಸಿದ ಕೇಂದ್ರ ಸರ್ಕಾರ. ಯುದ್ಧ ಭೀತಿಯ ಬಳಿಕ ನಾಳೆ ಐಪಿಎಲ್ ಶುರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವರ್ಸಸ್ ಕೆಕೆಆರ್ ಮೆಗಾ ಫೈಟ್. ಸ್ಟೇಡಿಯಂ ಸುತ್ತ ಬಿಗಿ ಭದ್ರತೆ. 4 ಡಿಸಿಪಿಗಳ ನೇತೃತ್ವದಲ್ಲಿ 1600 ಪೊಲೀಸರ ನಿಯೋಜನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.